ಕುನ್ನಿ ಹಿಡುಕೆ ಕುಲ್ಲಿ ಕುರ್ಲಿ ನಾನು ಕುನ್ನಿ ಹಿಡು ಕೇಳಬೇಕಾಯ್ತು. ನೀನು ಕುರ್ಲಿ ಹಿಡಕ್ ಹೋಗವ. ಅಷ್ಟು ನಿಮ್ಮದ್ ನೀವು ಸಮ ಹಿಡ್ಕೊಳ್ಳಿ, ಕಡಿ ಕುರ್ಲಿ ಹಿಡಕ್ ಹೋಗ್ರಿ. ಸಂಗೀತ ಕಲ್ಲು ಬಿಡ ಕುರ್ಲಿ ಹಿಡಕ್ ಹೋಗ್ತಾರಂತೆ. ಕುರ್ಲಿ ಬರ್ರಿ, ನೀ ಹಿಡ್ಕೊಳ್ಳೋ ಮಾರಯ್ಯ. ಸಂಬಳದ ಕೋಲ್ ಕಂಡಂಗ್ ಕಾಣ್ತೆ ಮುಂದ ಹಿಡ್ಕೊಳ್ಳೋ ಮಾರಯ್ಯ. ತರ್ರೆ ಪುಟ್ಟ ಒಂದು ಕೊಂಕಣಿ ಬಂತು ಮರ್ಯ. ಒಬ್ಬ ಇವತ್ತೊಂದು ಹೊಸ ಸಂಗೀತ ತಕೊಂಡ್ ಬಂದಿ. ಹೆಂಗಿದಂದ್ರೆ ಕಲಿಬೇಕು. ಎಂತ ಹಾಡು, ಹೊಸ ಹಾಡು ಕಲಿಸ್ಕೊಡ್ತೀಯ. ಶುರು ಮಾಡುವ. ಒಬ್ಬೊಬ್ಬೊಬ್ಬ ಮುಂದ್ಬರ್ರಿ, ಶುರು ಮಾಡುವ. ಹಿಂದೆ ಶುರು ಮಾಡ್ತಾರೆ ನೀವು, ಮುಂದ್ಬರ್ರಿ. ಶುರು. ರಘುಪತಿ ಇದು ಯಾವ ಹೊಸ ಹಾಡು ಸರ್? ಇದು ಗಾಂಧಿ ಕಾಲದ ಹಳೆ ಹಾಡಲ್ಲ. ಗೊತ್ತಾಗೋಯ್ತಲ್ಲ ಇವರಿಗೆ. ನಾವು ಗೊತ್ತಿಲ್ಲ ಮಾಡ್ಕೊಂಡಿದ್ದೆ ಈ ಹಾಡು. ಆ ಹಾಡು ಬಿಡಕ್ಕೆ ಮತ್ತೊಂದು ಹಾಡು ಕಲಿಸ್ಕೊಡ್ತೀವಿ. ಹೆಂಗ್ ಇದಂದ್ರೆ ಹೊಸ ಹಾಡು. ನಿನ್ನೆ ನಾನೇ ರಿಲೀಸ್ ಮಾಡ್ದ ಹಾಡು. ಶುರು ಮಾಡುವ. ಹಾಡು ಮರ್ಯ. ಹಾ ಹಾಡು. ಓಕೆ ಓಕೆ. ಭಾರತಿ ಕಾ ಏನಿದ್ದ ಇದು ದೇವರ ಹಾಡಲ್ಲ. ಹೌದಲ್ಲ? ನಾವು ದಿನಾಲು ಹೇಳ್ತಾರೆ. ಕೃಷ್ಣಮೂರ್ತಿ ಹೇಳ್ತಾರೆ, ನಮ್ದು ಅಂಕನಿಗೆ ಹೇಳ್ತಾರೆ. ಓ, ಈ ಹಾಡು ಗೊತ್ತಾಗೋಯ್ತಲ್ಲ ಇವರಿಗೆ. ಪೇಪರ್ ಸೂಪರ್ಗಳು ಇವರು. ಎಲ್ಲಾ ಹಾಡು ಗೊತ್ತುಂಟಲ್ಲ ಇವರಿಗೆ. ನಮ್ದು ತೆಗಿಲಿಕ್ಕೆ ಬಂದಾರೆ ಇವರು. ಬೇಡ, ಆ ಹಾಡು ಬೇಡ. ಮತ್ತೊಂದು ಹೊಸ ಹಾಡು ಹೇಳ್ತೀವಿ. ಬೇಡ ಅಣ್ಣ, ಬೇಡ. ನೀ ಮಾತಾಡ್ ಸಾಯ ಮಾರಿಯ. ಹೊಸ ಹಾಡು, ಹೊಸ ಹಾಡು. ಹೊಸ ಹಾಡು ಬೇಡ. ಏನ್ ಬೇಡ? ಏನು ಬೇಡ? ಮಾರಿಯ ಮಂಗೋಡ್ಸ ಬಂದೇನ ಹುಡುಗ ಕಾಣ್ತೆ ಮಾರ ನನಗೆ. ನಿಮ್ಗೆ ನಮಸ್ಕಾರ, ನಿಮ್ಗೆ ಹಾಡಿಗೆ ನಮಸ್ಕಾರ. ಎಂತ ದೇವಸ್ಥಿ ಮಕ್ಕಳು ಇವರು. ಒಂದ್ ಕೆಲ್ಸ ಕೊಟ್ಟಿಲ್ಲ. ಇದೇನು ನೋಡ್ತಾ ಸತ್ತಿದ್ನೇನೋ ಮಾರ್ಯ. ಒಂದೇ ಒಂದು ಹೊಸ ನಾಲ್ಕಿರ ಹೋಗಿ ಸಾಯ್ರಿ. ಇವ್ರು ನಂಗೆ ಮಡ್ಕಿ ತಗ ಹೊಡಿತಾರೆ ಅನ್ಸಪ್ಪ. ನೋಡ್ತೀನಿ ಇವ್ರು. ತಗೊಂಡು ಅದೇ ನೋಟ್ ತಗೊಂಡು ಹೋಗುವ. ಇಂಥ ಪಾರ್ಗಳು ನಮ್ಮ ಸಂಗೀತ ಕಲುಕು ಎಲ್ಲರೂ ಗೊತ್ತುಂಟು ಈ ಹಾಡು ಇವರಿಗೆ. ನಾ ಈ ಆರತಿಕ ಹಾಡು ಯಾರಿಗೂ ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ದೆ ಮರ್ಯ. ನೀವು ನಮ್ದು ಹೇಳ್ತಾರಲ್ಲ ಅಂತ. ಎಂತ ಹೇಳು ಸಾಯುದು. ಈ ಮಕ್ಕಳು ಹೋದ್ರು ಹೋಗಿ ಸಾಯ್ರಿ. ಎಂತೆಂತವ್ರಿಗೆ ಸಂಗೀತ ಕಲಿಸ್ಕೊಟ್ಟಿ ನಾನು. ಈ ಅಣ್ಣ ನೋಡು ಎಂತ ಸಂಗೀತ ಕಲಿಸ್ಕೊಟ್ಟಿ ಅವಂಗೆ. ಅವ ಹಾಡುಗಳಿಗಿಂತ ಬೀಳುವುದೇ ಜಾಸ್ತಿ. ಕುರ್ಚಿ ಗೂಡಿ ಹಿಂಗರ್ದು ಬಿದ್ದ, ಒಳಪತಿ ಬಂದ ಹಿಂಗರ್ದು ಬಿದ್ದ. ನಾ ಮತ್ತೆ ಮುಂದಿಲ್ಲಕ್ ಹೋಗಲ್ಲ. ನನ್ನ ಮೈಮೇಲೆ ಬಿಟ್ಬಿಟ್ರೆ ನಾ ಮುಂದಿಲ್ಲಕ್ ಹೋಗಲ್ಲ. ಅಣ್ಣಗ್ ಮತ್ತೊಂದು ಕುರ್ಚಿ ಹಾಕ ಕುಡಿಸಾಕಿಟ್ರಿ ಅಲ್ಲೇ. ಮತ್ತೊಬ್ಬ ಇನ್ನೊಂದನೇ ಬತ್ತೀವ ಒಳಗಂದಿಗೆ. ಏನ್ ಮಾರಯ್ಯ, ಸಂಗೀತ ಕಲಿಸುವ ಅಂತ ಇಲ್ಲಿ ಬಂದ್ರೆ ಈ ಪವರ್ಗಳು ನೋಡಿದ್ರೆ ಏನ್ ನಮ್ಮನಿ. ಆವಾಗ ನಮ್ಮಪ್ಪ ಹೇಳಿದ್ದ ನಂಗೆ, ಮಗ ನೀನು ಶಾಲೆ ಕಲಿ ಅಂತ. ನಾವು ಕನ್ನಡ ಮೀಡಿಯಂ. ನಮ್ಮ ಕಾನ್ವೆಂಟ್ ಎಂಬುದು ಏನೂ ಗೊತ್ತಿಲ್ಲ. ಕಾನ್ವೆಂಟ್ ಒಂದು ಬಿಟ್ರೆ ಶಾಲೆ ಕಲಿಯೋದು ಬಿಟ್ಟು ನಾನು ಕಾಯಿ ಮಡಿಗೆ ಹತ್ತಕೋದೆ. ಕಾಯಿ ಮಡಿಗೆ ಹಿಂಗತ್ತು ಹೊತ್ತದೆ. ದೊಡ್ಡ ಮರ, ದೊಡ್ಡ ಭಾಗ. ಅಯ್ಯೋ ಎಂತ ದೊಡ್ಡ ಭಾಗ. ಆ ಭಾಗಕ್ಕೆ ಒಂದೇ ಒಂದು ಓನರ್ ಅಜ್ಜಿ. 70 ವರ್ಷ ಆಗುದು ಅಜ್ಜಿ. ದೊಡ್ಡ ಮರ. ಅರ್ಥ ಆಯ್ತೇನ ಮರ? ಎಷ್ಟು ಚೆನ್ನಾಗಿ ಹೇಳ್ತೀವಿ ನಾವು. ಅಂತ ದೊಡ್ಡ ಮರ ಹೊತ್ತದೆ. ಮರ ಕಾಯ್ಕೊಯ್ದು ಹಾಕೊಂಡು ಕೆಳಗಿಳ್ಕೊಂಡೆ. ತಗೊಳ್ಳಿ 100 ರೂಪಾಯಿ ಅಂತ ಕೊಡ್ತು ಅಜ್ಜಿ. ಬೇಡ,
ನಂದು ಒಂದು ಮಡಿಗೆ ಹತ್ರ 50 ರೂಪಾಯಿ. ಬೇಡ 100 ತಗೋ. ಬೇಡ 50 ಸಾಕು. ಬೇಡ 100 ತಗೋ. ಯಾಕೆ ಮತ್ತೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ರಿ? ನೀವು ಕಾಯಿ ಮಡಿಗೆ ಹತ್ತುವಾಗ ನಮ್ಮ ಮಡಿಗೆ ಕಾಯಿಗಿಂತ ನಿಮ್ಮ ಕಾಯೇ ಕಾಣ್ತೀವಿ ಕೆಳಗಂತೆ. ಅಷ್ಟೊಂದು ಹೊಸ ಚಡ್ಡಿ ತಕೊಂಡು ಹಾಕಿ 70 ವರ್ಷ ಆದ್ರೂ ನಮ್ ಕಾಯಿ ಕಾಣ್ತದೆ. ಯಾವ ನಮ್ಮನೆ ಕಣ್ಣು ಮಾರಿ ಹಚ್ಚಿದು ಮರ ಗಿರ ಏನು ಹೊತ್ತು ಹೋಗ್ಲಿಲ್ಲ. ಬಿಟ್ಟಾಕೊಂಡು ವಾಪಸ್ ಗುಂಟಿ ಬಾರ್ತೆ. ಯಾವ ತರ ಸಂಗೀತ ಅಂದ್ರೆ ಗಿರಾಕಿನೇ ಇಲ್ಲ. ನಮ್ಮ ನಸೀಬ ಸಮ ಇಲ್ಲ. ದೆವಂಟಿ ಕೆಳಗೆ ಗುಮ್ಟಿ ಮೇಲೆ ಗುಮ್ಮಟ್ ಅಂತ ಹೊಡೆದೇ ಹಣ್ಣಾಗ ಹೋದ್ರು ನಾವು. ಈ ಮಕ್ಕಳು ನೋಡಿದ್ರೆ ಮಂಡಿ ಮೇಲೆ ಉಚ್ಚಿ ಹೊಯ್ಕೊಳ್ಳೋ ಮಕ್ಕಳು ಬೊಯ್ಯಕ್ ಹೋದ್ರು. ಇಂತಹ ಪರಿಸ್ಥಿತಿ ನೋಡುವ ಮತ್ತೆ ಯಾರಾದ್ರೂ ಸಿಗ್ತಾರೋ ಏನೋ ಅಂತ. ಸೌತಿಕಾಯಿ ಭಾರಿ ಅದಾವ. ಬರೀ 10 ರೂಪಾಯಿ ಕೆಜಿ ಅಷ್ಟ. ಎಲ್ಲ ಜಾಲಿ ಒಂದು ಪೀಸ್ ಖಾಲಿ ಅನ್ನೋದು. ಇವತ್ತು ನಾನು ಮುಂದೆ ಯಾವನ್ಲೇ ನಿನ್ನ ಕಿಸ್ಕಾಯಿ ಹೊಡೆದ ನನಗಿನ ಕಾಣ್ತಾವಿಲ್ಲ ನಿನಗ. ಮಾಯಿನ ಮರ ಮೈ ಮೇಲೆ ಬಿದ್ದಂಗ ಆಯ್ತಲ್ಲಪ್ಪ. ಎತ್ತು ನಿನ್ನ ಗಾಂಡಿ ಮತ್ತೆ ಗಾಂಡಿ ಎತ್ತುಕಾಗುದಿಲ್ಲ. ಒಂದು ಗಾಂಡಿ ಹೊಡೆದಿತ್ತು ಹೇಗೆ ಕೊಡನ ಹೆಣ ಎತ್ಲಿ ನೀನು ಹೋಗೋದು ಬಂದು ಉಗ್ಗಿ ಹೊಂಡ್ಲಿ ನೀನು ಸ್ವಾಟ ಲಾಟಿನ ಕಟ್ಲಿ ನೀನು ಉಡ್ದಾರ ಹರಿಲಿ ನೀನು ಊತಂದು ಊದ್ರಿ ಮಂದ್ಯಾಗ ಬೀಳ್ಲಿ. ಅಲ್ಲ ನೀನು 2 ಕಿತ್ತ ಮನ್ಯಾಗ ಇಟ್ಟು ಬಂದಿರ್ತೀಯನ ಕಣ್ಣ ಹಂಗೆ ನೋಡಕತ್ತಿ. ನಿನ್ನ ಕಣ್ಣಾಗ ಎಮ್ಮೆ ಮಕ್ಕಳು ಪತ್ತ ಸಗಣಿ ಹೋಗದವ ಕಣ್ಣು ಕಾಣೋದಿಲ್ಲ ನಿನಗ. ಏನೇ ಮಾರಿತಿದ್ವಿ ಆನ ಮನೆ ಬೈತಿದ್ರು ತಾನಾಗೆ ಬಂದು ಡಿಕ್ಕಿ ಹೊಡ್. ನೀನು ಹೊಡೆದು ಹೊಡ್ತಾ ಪುಣ್ಯ ಗುಮ್ಮ ಬಿದ್ರು ನಂಗೆ ಬೇಜಾರಿಲ್ಲಾಗಿತ್ತು. ನನ್ನ ಟ್ಯಾಂಟಿಗೆ ಬಿತ್ತು ಅವಾಜ್ ಆಯ್ತಲ್ಲಿ. ತಡಿ ಮಾತಾಡಿ ಕೋಲ್ ಬೆಂಡೆ ಎತ್ತರ ನೋಡ್ಕೊಂತೀವಿ ಒಂದ್ಸಲ. ಬೆಲ್ಲು ಹೊಡೆದಕ್ಕೆ ಹೋಗಿದ್ ಮನೆಯ ಕೋಲೆ ಬೆಂಡ್ ಮಾಡಿಬಿಟ್ಲಲ್ಲೇ ನೀನು. ಕೋಲೆ ಬೆಂಡ್ ಮಾಡಿದೆ ಮನೆ ಹಾಳಾಗೇ ಹೋಗಲಿ. ಹೇಳಕ್ ಬಂದ ನೀವ ನಿಂದು ಬರೀ ಬ್ಯಾಂಡ್ ಆಗೇತಿ. ಆದ್ರ ನಿಂದು ತಾಗಿ ನಂದು ಮುರಿದ ಹೋಗಿ ಎಲ್ಲ ಮುರಿತ್ ನಿಂದು. ಅಲ್ಲ ನಿಮ್ಮ ಹತ್ರ ಮುರಿದೋಗುವಂತ ವಸ್ತು ಯಾವ್ದು ಇರುವುದಿಲ್ಲಲ್ಲ. ಸೆಟ್ಟಿಂಗ್ ಬಾ ಸೆಟ್ಟಿಂಗ್ ತಡಿ ಈ ಡ್ಯಾಂಟಿ ನಮ್ ಡ್ಯಾಂಟಿ ಬಿಟ್ಟಿದ್ದೀನಿ. ನೋಡಿಲ್ಲೇ ನೋಡು ನಮ್ಮಪ್ಪನ ನಿಮ್ಮ ಅಪ್ಪನ ಸೌಂಚಿಕಾಯಿ ಇದು ಎಷ್ಟು ತಪ್ಪಿದ್ದೆ ನಿಮ್ಮ ಅಪ್ಪಂದರು. ಇನ್ನ ಬಾಳ ಅದಾವು. ಎಷ್ಟು ಹೊತ್ತಿಗೆ ತಂಗ್ರ ಕೂಡ ದೊಡ್ಡ ತೋಟನ ಐತಿ. ಅದಕ್ಕ ದಿನ ಬೆಳಿಗ್ಗೆ ಹೋಗಿ ಹೆದರ್ಕೊಂಡೆ. ನಮ್ಮ ಅಪ್ಪಂದು ಎಷ್ಟು ಸೌಂಚಿಕಾಯಿ ಇತ್ತು ಅಂತ ಮರೆಯ. ನಮ್ಮದಿಗೆಲ್ಲ ಒಂದೊಂದು ಕೇಳ ದೊಡ್ಡ ತೋಟನ ಐತಿ. ದಿನ ಬೆಳಿಗ್ಗೆ ಎದ್ದು ನಮ್ಮಪ್ಪ ಕಣ್ಣು ತಿಕ್ಕಂತ ಹೋಗಿ ಅದಕ್ಕೆ ನೀರ್ ಬಿಡ್ತಾನ. ಹಿಂಗ
ಮಾಡಿ ನೀರು ಬಿಡ್ತೀನಿ ನಿಮ್ಮಪ್ಪ. ಅದಕ್ಕ ಇಟ್ಟು ಚಂದ ಬೆಳೆದು ನೋಡಿ ಮೂರ್ದಿಟ್ಟು ಈಗ ಇಟ್ಟು ಚಂದ ಬೆಳೆದ್ರೆ ಏನು ಪ್ರಯೋಜನ ಆಯ್ತು? ತಾಗೋಕ್ಕಿಂತ ಮೊದ್ಲೇ ಮೂರ್ದಾಯ್ತು ನಿಮ್ಮಪ್ಪಂದು. ತಾಗೋ ನನಗ ಗೊತ್ತಿಲ್ಲ ಅದು ಏನ ಮಾಡಿ ಮುರ್ದಿ ಇಲ್ಲೋಡಿ ಆಂಬುಲೆನ್ಸ್ ಫೋನ್ ಹಚ್ಚು. ಒಟ್ಟು ನಮ್ಮ ಅಪ್ಪನ ಸೌತಿಕಾಯಿ ಸುದ್ದ ಆಗಬೇಕು. ನಿಮ್ಮ ಅಪ್ಪನ ಸೌತಿಗೆ ಮೊದ್ಲೇ ಸುದ್ದ ಆಗಿರಲ್ಲಿ. ಚಂದಗೆ ನಾ ಸೌತಿಕಾಯಿ ಹೆಂಗಿತ್ತು ಮೊದಲು ಹಂಗ ಫಿಕ್ಸ್ ಮಾಡಿ ಕೊಟ್ಟಿ ಚಲೋ ಆತು. ಇದು ಹೆಂಗ್ ಇದು ಯಾವ ಲೆಕ್ಕದಲ್ಲಿ ಫಿಕ್ಸ್ ಮಾಡುದೇ ಮಾರಿ? ಅದೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲ ಲಾಪ್ 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 ಹೊಯ್ಕೊಂಡು ಮಂದಿ ಕುಡಿಸ್ತೀನಿ ನಾ ಈಗ. ನೀನು ಇಲ್ಲಿ 1000 ಮಂದಿ ಕೂಡ್ಸು, ಲಬ 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 ಅಂತ ಹೊಡ್ಕೋ. ನಾ ಒಂದು ಸೀಟ್ ಹಾಕಿ ಸಾಕು, ಅಲ್ಲಿ ಕೂತ ಅಣ್ಣ ಹಾರ್ಕೊಂಡೆ ಬರ್ತೇವೆ ಮೇಲೆ. ಅವ ರೆಡಿ ಒಂದು ಹಲ್ಲು ಮುಂದೆ ತಕೊಂಡೆ ನನಗೆ ನಮಗ ಹಸ್ತೆ. ಬಾ ಅಣ್ಣ ಬಾ ಬಾ ಬಾ. ಅವ ಕತ್ತು ನಿಂಗ್ ಸಪ್ಟಿಕೆ. ಯಾರ? ನನಗ 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 ನನ್ ಯಾರು ಅನ್ಕೊಂಡಿ? ಹೇಳಿ ಕೇಳಿದ ರಾಣೆ ಬೆನ್ನರ್ ಹುಲಿ ಇದ್ರೆ ಬಲಿ. ಇದ್ಯಾವ ಸತ್ತು ಹುಲಿ? ಇಂಥ ಹುಲಿಗೆಲ್ಲ ನಾವು ಗಾಂಡಿ ಹಾಕಿ ನಾವು ಏನಂದಿ ನೀನು? ಎತ್ತು ನಿನ್ನ ಗಾಂಡಿ ಇವ ಎತ್ತುಕಾಗುದಿಲ್ಲ. ಏನಂದಿ ನೀನು? ಇಲ್ಲ ಹಾಕಿಂಗ ಇಲ್ಲ ಹಾಕಿ ಮುಂದೆ ಹಾಕ್ಬಿಡ್ತಾರನ್ನೇ. ಹುಲಿ ಬಾಯಿ ಹಾಕಿ ಕಡ್ದು ಉಗುಳಿ ಬಿಡುತ್ತ. ಎಲ್ಲಿ ಬಾಯಿ ಹಾಕ್ತಿ? ತೊಡಿಗೆ. ನಿಂಗೆ ಸಿಕ್ಕರೆ ತೊಡಿಗೆ ಸಿಗ್ಬೇಕು, ಅದೇ ಸಿಗುದಿಲ್ಲ. ಗಾಡಿ ಹೆಚ್ಚಿಗೆ ಮಾತಾಡಂಗಿಲ್ಲ. ಮತ್ ನೀ ಹೆಂಗ್ ಬಾಯಿ ಹಾಕ್ತಿ ಅಂದೆ? ನಿನ್ನ ಕಾಲ ಕಡಿತಾನೆ. ಮತ್ತೆ ಕಾಲ ಹೆಂಗ್ ಇರ್ತೇನೆ ಅಂದೆ? ಕಾಲಕ್ಕಿಂತ ಫಸ್ಟ್ ಸಿಗೋದೇ ಬೇರೆದಲ್ಲಿ. ಏನು ಏನಂದೇನು ನಿಮ್ಗೂ ತಗುದಿಲ್ಲ ಬಾಯಿ ಹೆಚ್ಚಿಗೆ ಮಾತಾಡಂಗಿಲ್ಲ. ಜಾಸ್ತಿ ಮಾತಾಡಿದ್ರೆ ಬಾರ ಬಾನಗಡಿ ತೇರ ಚೌಕಡಿ ಮಾಡ್ಬಿಡುವೆ. ಮಕ್ಕಳ ಏನಂದಿ? ಮಕ್ಕಳ ಚಾಪಂದೆ ನನಗ ಚೌರ ಬಂಗಡಿ ತೇರ ಚೌಕಡಿ ಮಾಡಕ್ ಬಿಡು ನಿಂಗೆ. ಇಂಥವೆಲ್ಲ ಬಾಳ್ಕಂಡಿನ ಹೋಗಲ್ಲೇ. ನನಗ ನನಗ ಆವಾಜ್ ಹಾಕ್ತಿ? ಇಂಥವೆಲ್ಲ ಬಾಳ್ ನೋಡಿ ನಡಿ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಏನು ಇಲ್ಲ ನಿನ್ನಂತಲ್ಲಿ ಇಲ್ಲ, ಶಕ್ತಿ ಇಲ್ಲ. ಆಯ್ತಂತಲ್ಲಿ ಏನು ನಿನ್ನ ಶಕ್ತಿದಾಗ ಬೆಂಕಿ ಹಾಕ. ನೀನು ಎಂತೆಂತದೇ ನೋಡಿರುವೆ. ಈ ನಮ್ಮ ಬೈರವ್ರು ನಿಂಗೆ ಗೊತ್ತಿಲ್ಲ. ಇಲ್ಲಿ ಬೆಟ್ಟನೇ ಜಾಸ್ತಿ ಇಲ್ಲಿ. ತಕೊಂಡು ಹೋಗ ನೀನು ಮಾಡಿ ದುಡು ಮಾಡ್ಬಿಡು ನಿಂಗೆ. ಯಾರಿಗೆ? ಅವ್ರು ಕಾಯ್ತಿರು ನಿಂಗೆ. ಯಾರಿಗೆ? ನಿಂಗೆ ಕಾಯ್ತಿರೋರು. ನನಗ ನೀನು ಅಲ್ಲೇ ಇಲ್ಲ ಬಂದು ನೀವು ಹೋಗ್ಕೊಂಡು ಹೋಗ್ಬಿಟ್ಟು. ಇವೆಲ್ಲ ಸಾಧ್ಯನೇ ಇಲ್ಲ. ನನ್ನ ಬಗ್ಗೆ ಬರೀ ತಿಳ್ಕೊಳ್ಳಿಲ್ಲ ಅಂದ್ರೆ ಯಾರ್ದಾರ ಬಾಯಿಲೆ ಕೇಳು. ನಾನ್ ಯಾರಂತ ಹೇಳ್ತಾರ. ಇಲ್ಲಂಗೆ ಯಾರು ಪರಿಚಯ ಇಲ್ಲ. ನಂಗಾದ್ರೂ ಅವನು ಪರಿಚಯ ದೋಸ್ತ. ಹಾಯ್ ನೋಡ್ ನಿಂಗೆ ಯಾರು ಪರಿಚಯ ಅವರು? ನಾ ಯಾರಂತ ಗೊತ್ತಿಲ್ಲ ನಿನಗೆ? ನೀನು ಯಾರು? ಎಲ್ಲಿಂದ ಬಂದು ಏನ್ ಕೆಲಸ ಮಾಡ್ತೀವಿ? ನಾವು ಬಡವರು. ಒಪ್ಪತ್ತು ಕುಳಿಗೂ ಪ್ರತಿನಿತ್ಯ ಸೌತಿಕಾಯಿ ಮಾರಿ ಬದುಕುವಂತ ಇರೋ ನಮ್ಮಪ್ಪನ ಸೌತಿಕಾಯಿನೇ ಮುರಿದು ಆ ಸೌತಿಕಾಯಿ ಮಾರಿ ಬಂದ ದುಡ್ಡಿನಲ್ಲಿ ನಮ್ಮಪ್ಪ ನಾನು ಇಷ್ಟಿಷ್ಟೇ ಉಣ್ಣೋರು. ಇಷ್ಟಿಷ್ಟೇ ಉಣ್ಣೋರು? ಬಿಳಿ ಅನ್ನ ಕೆಂಪು ಸಾರು ಉಣ್ಣೋರು. ಪೀಸ್ ಏನಿಲ್ಲ. ಬಿಳಿ ಅನ್ನ ಕೆಂಪು ಸಾರು. ಇದ್ಯಾವ ಕೆಂಪು ಸಾರು? ಟೊಮೆಟೊ ಸಾರು. ಟೊಮೆಟೊ ಸಾರು? ಯಾವ ಟೊಮೆಟೊ ಇದು? ನಮ್ಮ ಟೊಮೆಟೊ ಹಿಂಗಿರ್ತದೆ, ನಿಮ್ಮ ಟೊಮೆಟೊ ಹಿಂಗಿರ್ತದೆ. ಹುರಿದಿದ್ದು ಹಿಂಗಾಕವು, ಹುರಿದಾರದ್ದು ಹಿಂಗಿರ್ತಾವು. ಅವ್ನ ಎಣ್ಣೆಗೆ ಹುರಿದಿ ಅಂದ್ರೆ ಹಿಂಗಾಕವು. ಇದ್ಯಾಕೆ ಒಂದೇ ಬೆಟ್ಟು ಮುಂಬದಿ ಬಂದಿದೆ? ಅದ್ರ ಹಂಗ ಹೋಗಿರ್ತತಿ ಸಿಪ್ಪಿ. ಓಹೋ ಹೋ ಹೋ. ಹಾ ಬಿಡೋರು ನಾವು. ಈಗ ನೋಡು ಕಣ್ ತೆಗೆದ್ ನೋಡು. ಕಣಿತೆ ಕಣಿವೆ ನಾವಾಗ್ಲಿಂದೆ ನಮ್ಮಪ್ಪನ ಸೌತಿಕಾಯಿ ಮುರಿದಲ್ಲ. ಈಗ ನಾ ಏನ್ ಮಾರಿ ಊಟ ಮಾಡಿ ನಮ್ಮಂತ ಬಡವರು ಬದುಕಬಾರ್ದು. ನೀ ಯಾಕೆ ಹಂಗೆ ಅಪ್ಸೆಟ್ ಮಾಡ್ತಿ? ಮಮ್ಮ ಇಲ್ಲ. ಮಮ್ಮ ಇಲ್ಲ, ಮಾವೇ ಬಾ.
ಎಲ್ಲ ಲಾಸ್ ಆತು. ಅಲ್ಲ ನೀ ಏನೇ ಮಾರಿ ಬೇಲಿ ಮೇಲೆ ಅದ 4 ತರಕಾರಿ ಹೆಕ್ಕೊಂಡು ಬಂದ್ಕಂಡೆ ಲಾಸು ಅಂತಿ. ನಿನ್ನ GST ಉಂಟು ನಮ್ಮರಿಗೆ? GST ಉಂಟು. GST ಈ ನಮ್ಮನೆ ಹಾದಿ ಮೇಲೆ ವ್ಯಾಪಾರ ಮಾಡಿ GST ನಿನ್ನ ಹತ್ರ ಲೈಸೆನ್ಸ್ ಇದ್ದಾನೆ? ಸುಮ್ಮ ದಾರಾಗ ವ್ಯಾಪಾರ ಮಾಡೋರೆಲ್ಲ ಲೈಸೆನ್ಸ್ GST ಇಟ್ಕೊಂಡು ಅಡ್ಡಾಡ್ತಾರೆ. ನಿಂದೈತು ನಂದಿತ್ತು ನೀವು ಕಾಣಿಸ್ಬೇಕು ಮತ್ತೀಗ ಕಾಡ್ಸ್ ಒಳಗೆ ಇಟ್ಕೊಂಡೆ GST. ನಮ್ಮ ಬದಿಗೆ ನೋಡು ಕಾಜಿ ಅಂಗಡಿಯವರಿಗೂ GST ಕೇಳಬೇಕು, ಜಿಲೇಬಿ ಅಂಗಡಿಗೂ GST. ನಿನ್ನ ಹತ್ರ ಏನಿತ್ತು ತಡಿ, ನಿಂಗ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ತಡಿ. ನಾ ಕಂಪ್ಲೇಂಟ್ ಕೈ ಮುಗಿತೆ ನಿಮ್ಮ ಕಾಲ್ ಕೈ ಮುಗಿತೆ. ನೀನು ಕೈ ಮುಗಿದ್ರೆ ಏನೆಲ್ಲ ಹಿಡಿತೀವಿ ನೀನು? ಅಲ್ಲ ನನಗೂ ಲಾಸ್ ಆಗೈತಿ ನಿಮಗೂ ಲಾಸ್ ಆಗೈತಿ. ಪುಣ್ಯ ಹಂಗಿ ಉದ್ದಿತ್ತು ಮರಿಯ ನನಗೂ ಲಾಸ್ ಆಗೈತಿ ನಿಮಗೂ ಲಾಸ್ ಆಗೈತಿ. ನೀ ದೂರ ನಿಲ್ಲು ಕೈ ಕಾಲ್ಬತ್ತೀನಿ. ಅಲ್ಲ ನಂದು ಮುರ್ದತಿ ನಿಮ್ದು ಒಂಕ್ ಆಗೈತಿ. ಇಲ್ಲ ಹಂಗಾಗ್ಲಿಲ್ಲ, ಹೆಂಗ್ ಗೊತ್ತೈತಿ ನಿಂಗೆ? ಅಲ್ಲಿ ತೋರ್ಸಿದ್ರಲ್ಲ ಅದು ಯಾರಿಗೊಂದು ಹಂಗಾಗೈತಿ. ಹಿಂಗ ಬಾ ದಾರಿಗೆ ಅದಕ್ಕೆ ಇಲ್ಲೇ ಸಮ ಮಾಡ್ಕೊಂಡ್ರಲ್ಲಿ ಅಡಿಲ್ಲ. ಅನ್ನಂಗೆ ನಿನ್ನ ಹೆಸರೇನು? ಯಾಕೆ ಗರ್ಭಿಣಿವೇನು? ನನ್ನ ಹೆಸರು ವಲ್ಲಿ. ಏನೋ ಒಳ್ಳಿ ಇದನ್ನ ದೊಡ್ಡ ಹೆಬ್ಬ ಹೋಗ್ಕೊಂಡು ಮರ ಒಳ್ಳೆ ಅಂತ ಆ ಬದಿ ಹೋಗ್ಬಿಡ. ಬೆತ್ತನ ಹೊಟ್ಟು ಕೊಲ್ಲಕರವರು ನನ್ನ ಹೆಸರೇನು ಗೊತ್ತಾಗ್ಲಿಲ್ಲ? ನನ್ನ ಹೆಸರು ಗೊತ್ತಾಗ್ಲಿಲ್ಲ? ಹುಡುಗಿಯಲ್ಲ ದೊಡ್ಡ ಕೈಡಿ ಆಪ್ತ ಮಿತ್ರ ಪಿಕ್ಚರ್ ನೆನ್ಪು ಮಾಡ್ಕೋ. ನೇನೇರ ನಾಗವಲ್ಲಿ ಎಕ್ಕಡ పోతారా నీ అమ్మ దొంగల కొడక. ನೆಗಿಬೇಡ, ಮಕ್ಕಳ ಮುಂದೆ ಕೂತ್ಕೊಂಡಿವ್ರು ಮಾರೈತಿ ಕಾಣ್ತಿದವ್ರಿಗೆ ಏನಾರು. ಅದು ಆಪ್ತ ಮಿತ್ರ. ಓ ನಾಗವಲ್ಲಿ, ಅದು ನಾಗವಲ್ಲಿ, ಇದು ಬರೀ ವಲ್ಲಿ. ಓ ಬರೀ ಒಳ್ಳಿ. ಒಳ್ಳೆ ಅಲ್ಲ ಒಳ್ಳಿ. ನೀ ಒಳ್ಳಿ ಆಗು, ಬಜ್ಜಿ ಬಿಡು, ಕಾವಲಿ ಆಗು. ನನ್ನ ಹೆಸರು ನಿನ್ನ ಹೆಸರೇನ? ತಂಬೂರಿ ಅಂತ. ಏನ ತಂಬೂರಿ? ಇದೇನ್ ಹೆಸರು ಮರ? ತಂಬೂರಿ. ಅಲ್ಲ ಇದೇನೇನು ತಮ್ಮ ಮತ್ತೆ ಇಷ್ಟೊಂದು ಗ್ಯಾಪ್ ಐತಿ ಮುಂದ್ ಬೂರಿ? ಅದು ಬೂರಿ ತಂಪಲ್ಲಿರ್ಲಿ ಅಂತ. ಬೂರಿ ತಂಪಲ್ಲಿ ಇಟ್ಟಿದ್ದೀನಿ ನಾನು ಅಂದೆ, ಅದಕ್ಕೆ ಗ್ಯಾಪ್. ಹಂಗ ಅನ್ನಂಗ ಏನು ಉದ್ಯೋಗ ಮಾಡ್ತೀರಿ? ನಾವು ಕಪ್ಪಡ ಹಿಡಿತೀವಿ ಊರ್ ಮೇಲೆ. ನೋಡ್ ಸಂಗೀತ ಮಾಸ್ಟರ್ ನಾನು. ಅಯ್ಯೋ ಮಾಸ್ತರ ಶರಣಾಯಿ ಸರ್. ನಾನ ನೀವು ಸರ್ ಮಕ ನೋಡಕ ನೀನು ಹೆಣ ಎತ್ತೇನೆ ಮಾಸ್ತರ್ ಅಂತೀವ. ಮಾಸ್ತರ್ ಸತ್ತವ್ರ ಮನೆ ಮುಂದ ಹಲಿಗೆ ಬಡಂಗದ ಹಂಗ ನಟಿಯವರಿಗೆ ಸಪೋರ್ಟ್ ಮಾಡೋಕ್ ನೀವು ಭಯಂಕರ ಇವ್ರಿಗೆ ಅಡಿಲ್ಲ. ಸತ್ತವ್ರ ಮನೆ ಮುಂದೆ ಹಲಿಗೆ ಬಡಂಗಿದ್ದಂಗದಿ ನಾವು ಸತ್ತವ್ರ ಮನೆ ಮುಂದೆ ಹಲಿಗೆ ಬೇಡವ. ನಿಂದು ಬುಕ್ಕಿ ಮಾಡಿಕೊಂಡು ನೀ ಸತ್ತವ್ ನಾನೇ ಬೇಕಾಗುವೆ ಹಲಿಗೆ ಬಡಕಲ್ಲಿ. ನಾ ಸಾಯ ಮುಂದೆ ನಿನ್ನ ಜೊತೆಗೆ ತಗೊಂಡ ಹೋಗ್ತೇನೆ. ಹಾ ಸಾಯಿಗಿಲ್ಲ, ಕಡೆ ಸಾಯವ ನಾನು ಅದ ನೀನ್ ತಗೊಂಡ ಹೋಗ್ತೇನೆ. ಹೌದಿಲ್ಲ. ಆ ಬಾಬಾ ಇಲ್ವಾ ನೀವು ಹೋಗ್ತಾನೆ ಬಾ. ಒಳಗು ಬಟ್ಟ ಇಟ್ಟು ಹೆರಗು ಬಟ್ಟ ಇಟ್ಟು ಅಲ್ಲ ಕರೆ ಸಂಗೀತ ಮಾಸ್ತರ್ ಒಲ್ಲ ಸಂಗೀತ ಇಲ್ಲ ನೋಡಿ. ಇವರೆಲ್ಲ ಮುಂದೆ ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ದೇವಸ್ಥಾನದಲ್ಲಿ ಭಜನೆ ಮಾಡ್ತಿದ್ರು. ಈಗ ನೋಡು ಎಲ್ಲರಿಗಿಂತ ಮೊದ್ಲು ಅವ್ರು. ಮತ್ ಅವ್ರು ಏನ್ ಮಾಡ್ತಿದ್ರು? ಅವ್ರು ನೋಡು ಮೊದ್ಲು ಇಂತ ಗುಮ್ಟಿ ಬರ್ತಿದ್ರು, ಬರೀ ಗುಮ್ಟಿ ಹೊಯ್ಡೆ ಬೀಳ್ತಿತ್ತು. ಈಗ ನೋಡು ಹೆಂಗ್ ಇವ ನೋಡು ಫುಲ್ ಎಲ್ಲ ಮುಂದೆ ಮಂಗ ಓಡಿಸ್ತಿರ್ತದ. ಈಗ ನೋಡು ನಮ್ಮ ಮುಂದೆ ಆ ತರ ಫೇಮಸ್ ಮುಜುಕ್ ನಾನು. ಅಂದ್ರೆ ಇವ್ರಿಗೆಲ್ಲ ಹೇಳ್ಕೊಟ್ಟಾರ ನೀವು? ಕೇಳ್ಬೇಕು. ಅಯ್ಯೋ ಗುರುಗಳೇ, ಮತ್ತೆ ಗಾಂಡಿನಿಗೆ ಬೇಡ. ಗುರುಗಳೇ ನಿಮ್ಮ ಶಕ್ತಿ ಏನಂತ ತಿಳಿಲಾರ್ದ ಸುಮ್ನೆ ಏನೇನ ಮಾತಾಡ್ಬಿಟ್ರಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಅಲ್ಲ ಮತ್ತ ನನಗ ಸಂಗೀತ ಹೇಳ್ಕೊಡ್ರಲ್ಲ. ಹೇಳ್ಕೊಡುವ, ನಾವ್ ಇರೋದೇ ಸಂಗೀತ ಕಲಿಸ್ಕೊಡು. ಸಂಗೀತ ಹೇಳ್ಕೊಡ್ರಿ. ಅಲ್ಲ ನಾನೀಗ ಸಂಗೀತ ಕಲಿಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಏನಿಲ್ಲ, ದುಡ್ಡು ತುಂಬೇಕಷ್ಟೇ. ದುಡ್ಡು? ಹೌದು, ದುಡ್ಡು ತುಂಬ್ಕೊಂಡಿರ್ ಪುಕ್ಸಟ್ಟೆ. ದುಡ್ಡು ಆಮೇಲೆ ತುಂಬಾನಂತ್ರಿ. ಅಲ್ಲ ಮತ್ ಸಂಗೀತ ಕಲಿ ಮುಂದೆ ಏನ್ ಮಾಡ್ಬೇಕು? ಏನಿಲ್ಲ, ಸಿಂಪಲ್ ಮ್ಯಾಟ್ರ್. ಅದು ಸ್ವರ ಹೇಳ್ಕೊ. ಅದು ಸ್ವರ ಹೇಳ್ಕೊಡ್ತೀವಿ. ಒಂದು ತಾಟಲ್ಲಿ ಇಷ್ಟು ಅನ್ನ ತಗೊಳ್ಳೋದು, ಅನ್ನ
ಹೊರಗೆ ಹೋಗ್ಕೊಂಡು ಕಾಗಿಗೆ ಓಯ್ 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 ಹಾಕುದು. ಇಷ್ಟೇ. ಆ ಓಯ್ ಎಂಬ ಶಬ್ದದಲ್ಲಿ ಒಂದು ಸ್ವರ ಬರ್ತದೆ. ಆ ಸ್ವರ ನೀವು ಬಂತು, ನೀ ಸಂಗೀತ ಕಲ್ತಂಗೆ. ಹಂಗಾರ ಒಂದು ತಾಟ್ನಾಗ ಅನ್ನ ಹಾಕೊಂಡು ಹೊರಗಲ್ಲಿ ಹೋಗಿ ಡಿಜೆದಾಗ ಚಾಲು ಮಾಡ್ಬಿಡ್ತೇನೆ ನಾನು. ಡಿಜೆ ಬೇಡ, ಇದ್ದು ಬಿದ್ದ ಕಾಗೆಲ್ಲ ಓಡೋಗ್ಬಿಡುದು. ನಿಮ್ಗೆ ಪೀಡ್ ಬಂತಲ್ಲ ಮಾಡಿದೆ. ಕಾಲಿಗೆ ಅನ್ನ ಉಗ್ಗತ್ತ ಹಿಂಗ. ಇದು ಅನ್ನ ಕರ್ದಂಗ ಆಗುದಿಲ್ಲ, ಇದ್ದು ಬಿದ್ದ ಕಾಗೆಲ್ಲ ಬೆಟ್ಟಕ್ಕೆ ಹಾರ ಬಿಡುದಲ್ಲ ಮರೈತಿ. ಸ್ಲೋ ಆಗಿ ಕರೀಲೆ. ಸ್ಲೋ ಕರಿ, ಸ್ಲೋ. ಬಸ್ನ್ಯಾಗ. ಸ್ಲೋ. ಓಯ್ ನಿನ್ನ ಕಾಲಿಗೆ ಗಾಳಿ ಹೊಡೆದಿದೆ ಹಂಗೆ. ಅಲ್ಲ ಓಯ್ ಓಯ್ ಅಂತ ಹಂಗ್ ಕರ್ದ್ರ ಬರ್ತಾವ. ಓ ಹಂಕರ್ ಬರುದಿಲ್ಲ, ನೀವು ಕಾಲಿಗೆ ಪೀಡಿಸೋದು. ಚಂದ ಮಾಡ್ಕರಿಗೆ ಓಯ್ 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 ಹಂಗ ಸ್ವರ ಒಳಗಡೆ ಹೊರಗೆ ಬರ್ಬೇಕು. ಒಳಗಿಂದ ತೆಗಿತೆ ನೋಡಿಗ. ಕಾದಿಗೆ ರೇಪ್ ಮಾಡ್ಬಾ, ರೇಪ್ ಮಾಡ್ಬಾ ಅನ್ನೋದಿದಲ್ಲಿ ಇದು ಕಾಗಿ ಹೆಂಗ್ ಕರಿಬೇಕಪ್ಪ? ಸತ್ತು ಹೋದರೆಲ್ಲ ಬಂದಕ್ಕೆ ಅನ್ನ ತಿನ್ಕೊಂಡು ಹೋಗ್ಬಿಡ್ಬೇಕು. ನೀವೇ ಅದಲ್ಲ ಪ್ರೀತಿನ ಒಳಗಿಂದ ಅಂತದ ಅದಕ್ಕೆ ಅದೇ ಪ್ರಾಯ. ಮೊದ್ಲದ ಪ್ರಾಯ ಬಂದ್ಕೊಂಡು ಒಳಗಿಂದ ತೆಗಿತೀವಿ ಹುಟ್ಟುವ ಪ್ರಾಯ ಅಂತ. ಪ್ರಾಯ ನೀನು ಕಲಿಯೋದೇ ಬೇಡ, ಬೇಡ ಬೇಡ ನೀನು ಕಲಿಯೋದೇ ಬೇಡ. ಬೇಡ ಬೇಡ ಕಲಿತೀನ್ರಿ. ನೀವ್ ಹೆಂಗ್ ಹೇಳ್ಕೊಡ್ತಾರ ಹಂಗ ಕಲಿತೀನಿ. ನೆಕ್ಸ್ಟ್ ಸ್ವರ ನಾನು ಮನೆ ಹತ್ರ ಕಳಿಸ್ಕೊಡ್ತೀನಿ. ಈ ಸ್ವರ ನೀವು ಕಲಿಯೋದು ಬೇಡ. ಸದ್ಯಕ್ಕೆ ಹೋಗೋಣ ಬಾ, ಸದ್ಯಕ್ಕೆ ಹೋಗೋಣ. ಚಾಯ್ ಹತ್ರ ನಾವಲ್ಲ ಅಲ್ಲ ಮತ್ತ ಈಗ ಜಾಸ್ತಿ ಪೀಸ್ ಕೊಡಕ್ ಆಗಲ್ಲ ನಮ್ ಕೈಗೆ. ಇದು ಜಾಸ್ತಿ ಪೀಸ್ ನೀವು ಕೊಟ್ರೆ ಮಾತ್ರ ಸಂಗೀತ ಕಲ್ಸ್ಕೊಡ್ತೀನಿ ನಾನು. ಇಲ್ಲ ಸಂಗೀತ ಆಗುದಿಲ್ಲ. ಹಂಗ ಆಯ್ತ್ರಿ ಹಂಗಾರ ಕೊಡಮಂತ. ಅಲ್ಲ ನಿಮ್ಗೆ ಡ್ಯಾನ್ಸ್ ಮಾಡಕ್ ಬರ್ತಾ? ಅಯ್ಯೋ ಬರುದಿಲ್ಲ. ಅದಕ್ಕೆ ಗಿಟ್ಟು ಪೀಲ್ ಆಗಿ ಕಲಿಸ್ಕೊಡೋರು ಯಾರು ಸತ್ತವರು ಇಲ್ಲ. ನಾ ಡ್ಯಾನ್ಸ್ ಕಲ್ಸ್ಕೊಡ್ತೀನಿ. ಕಲ್ಸ್ಕೊಡ್ತೀನಿ. ಹಂಗಾದ್ರೆ ನೀನ್ ನಂಗೆ ಸಂಗೀತ ಡ್ಯಾನ್ಸ್ ಕಲ್ಸ್ಕೊಟ್ರೆ ನಾನ್ ನೀವು ಫ್ರೀಯಾಗಿ ಸಂಗೀತ ಕಲ್ಸ್ಕೊಡ್ತೀನಿ. ಅಲ್ಲ ಹಂಗೆ ಆಗ್ಲಿ ಹಂಗಾರ ಬರ್ರಿ ನಾ ಡ್ಯಾನ್ಸ್ ಕಲಿಸ್ತೀನಿ ನಿಮ್ಗೆ. ಆಯ್ತಂಗಾರಲ್ಲ.